ನಮಸ್ಕಾರ ಸರ್. ನನ್ನ ಹೆಸರು ಕವಿತಾ ಅಶೋಕ್ ಶಿರ್ಗಾಮಿ ಅಂತ ರೀ. ನಾನು ಬಿಜಾಪುರಿಂದ ನನ್ನ ಗಂಡನ ಮನೆಗೆ ಹಾರುಗಿರಿ ಹತ್ರ ಶಿರ್ಗೂರು ಅಂತ ಇದೆ. ಅಲ್ಲಿ ಹೋಗ್ಬೇಕಾದ್ರೆ ನಾನು ಬಸ್ಸಲ್ಲಿ ಬ್ಯಾಗಲ್ಲಿ ಸಹಾಯ ಮಾಡ್ತೀವಿ ಅಂತ 2 ಬ್ಯಾಗ್ ಇರೋದ್ರಿಂದ ಒಂದು ಬ್ಯಾಗ್ ಕೊಡಿ, ನಾನು ಇಟ್ಕೋತೀನಿ, ನೀವು ಏರಿ ಅಂತೇಳಿ ಒಂದು ಬ್ಯಾಗ್ ಇಸ್ಕೊಂಡ್ರಿ. ನಾನು ಸೀಟ್ಗೋಸ್ಕರ ಸ್ವಲ್ಪ ನಿಂತು ಆಮೇಲೆ ಟಿಕೆಟ್ ತೊಗೊಂಡು ವಾಪಸ್ ಕೂತು ಅವ್ರ ಕಡೆ ಅವರು ನನಗೆ ಬಬ್ಲೇಶ್ವರಲ್ಲಿ ಇಳಿದ್ಬಿಟ್ಟು ನನ್ನ ಬ್ಯಾಗ್ ನಾನು ಕೊಟ್ಬಿಟ್ಟು ಹೋದ್ರಿ. ಮನೇಲಿ ಹೋಗಿ ಒಂದಿನ ಬಿಟ್ಟು ನಾನು ಮನೇಲಿ ನೋಡ್ಕೊಂಡಾಗ ಬಂಗಾರ ಇಲ್ಲ ಆಗಿತ್ತು ರೀ. ಅದಕ್ಕೋಸ್ಕರ ನಾವು ಬಂದು ಬಬ್ಲೇಶ್ವರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ವಿ ಸರ್. ಕಂಪ್ಲೇಂಟ್ ಮಾಡಾದ್ಮೇಲೆ ಅಲ್ಲಿ ಅವ್ರು ಪೊಲೀಸ್ ಆನಂದರಾವ್ ಸರ್ ಇದ್ರಿ. ಆಮೇಲೆ ನೆಕ್ಸ್ಟ್ ಅವಜಿ ಸರ್ ಟ್ರಾನ್ಸ್ಫರ್ ಆಗಿ ಬಂದಾಗ ಅವಜಿ ಸರ್ ಇದ್ದರು. ಆಮೇಲೆ ಅಡ್ಕಿ ಸರು ಮತ್ತು ಗೌಡ್ರು ಸರ್ ಬಂದು ನಮ್ಮಲ್ಲೆಲ್ಲ ಮನೆಯಲ್ಲೂ ಆಗಿರ್ಬೋದು ಅಂತ ಅವರು ಊಹೆ ಮಾಡಿ ನಮ್ಮ ಕುಟುಂಬ ಆಗಿರೋದ್ರಿಂದ ಮನೆಯಲ್ಲೂ ಬಂದು ಎನ್ಕ್ವೈರಿ ಮಾಡಿದಾಗ ಇಲ್ಲ, ಇದು ಮನೇಲಿ ಆಗಿಲ್ಲ, ನಿಮ್ಮ ಮನೇಲಿ ಯಾರೂ ಮಾಡಿಲ್ಲ ಅಂತ ಹೇಳಿದ್ರಿ ಸರ್. ಆಮೇಲಿಂದ ಮತ್ತೆ ಎನ್ಕ್ವೈರಿ ಮಾಡಿ ಇಲ್ಲಮ್ಮ ನಿಮ್ಮ ಬಂಗಾರ ನಿಮ್ಗೆ ಆದಷ್ಟು ಬೇಗ ನಿಮ್ಗೆ ಹುಡುಕ್ಸ್ಕೊಡ್ತೀವಿ ಅಂತ ಹೇಳಿದ್ರಿ. ಈಗ ಒಂದು ವರ್ಷದ ಮೇಲೆ 4 ತಿಂಗಳು ಆಯ್ತು ಸರ್. ನಂದು 16 ತೊಲೆ ಮೇಲೆ 4 ಗ್ರಾಮ್ ಇತ್ತು ರೀ ಸರ್. ಸಿಕ್ಕಿದೆ, ನಿಮ್ಗೆ ಕೊಡಿಸ್ತೀವಿ ಅಮ್ಮ ಅಂತ ಹೇಳಿ ಇದು ಮಾಡಿ. ಇದಕ್ಕೋಸ್ಕರ ನಾನು ಆನಂದರಾವ್ ಸರ್ಗೆ ಮತ್ತು ಅವ್ರ ತಂಡಕ್ಕೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಸರ್. ಹೌದು ಸರ್. ಮನಗೂಳಿ SP ಅವ್ರು ಸರ್, ಅವ್ರಿಗೆ ಬಬ್ಲೇಶ್ವರ ಪೊಲೀಸ್ ಟೀಮ್ಗೆ ಮತ್ತು ಆನಂದರಾವ್ CPI ಅವಜಿ ಸರ್ ಟೀಮ್ಗೆ ಪ್ರತಿಯೊಬ್ಬರಿಗೂ ಈ ವಿಜಯಪುರ ಏನು ಇದಕ್ಕೆ ನಾನು ಬಂಗಾರ ಸಿಗೋಕ್ಕೆ ಸಹಾಯ ಆಗಿದ್ದಾರೆ ಪ್ರತಿಯೊಬ್ಬರು ಪೊಲೀಸ್ ತಂಡಕ್ಕೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಸರ್. ಜೂನ್ 16ರಂದೇ ನಮ್ಮ ಅತ್ತೆ ದೇವರಿಪರಿಗಳು ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಮಶ್ರೂಮ್ ಹೋಗ್ತಾ ಇರಬೇಕಾದ್ರೆ ಬಸ್ನಲ್ಲಿ ಇರ್ತಾರೆ. ಇದು ಬಸ್ನಲ್ಲಿ ಅವ್ರ ಕೈಯಾಗಿ ಲಗೇಜ್ ಇರ್ತಾವೆ. ಆ ಲಗೇಜನ್ನು ಎತ್ತಿಡ್ಬೇಕಾದ್ರೆ ಅವ್ಳು ಕೊರಳಲ್ಲಿಂದ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ನೂಕು ಮಾಡ್ತಾರೆ. ನೂಕು ಮಾಡೋಕ್ಕೆ ಬಸ್ ಸೀಟ್ ಹಿಡಿಯೋದ್ರೊಳಗೆ ಹೋಗ್ತಿರ್ತಾಳೆ. ಅವಾಗ ಆಕಿನ ಕೊರಳಲ್ಲಿ ಕಟ್ ಮಾಡ್ಕೊತಾಳೆ. ಮುಂದೆ ಟಿಕೆಟ್ ತೊಗೊಂಡು ಕೊರಳಲ್ಲಿ ನೋಡ್ಕೊಳ್ತಾನೆ ಇರೋದಿಲ್ಲ. ಆಕೆ ಅಳ್ಕೊತ ನಂಗೆ ಕಾಲ್ ಮಾಡಿದ್ದೆ ಅದು. ಆಮೇಲೆ ನೀನು ಊರಿಗೆ ಬಂದುಬಿಡು, ಈಗ ನೀನು ಬೌಬ್ಳ ಇರೋದ್ರಿಂದ ನೀನು ಊರಿಗೆ ಬಂದುಬಿಡು, ನಾವು ಹೋಗಿ ಸ್ಟೇಷನಿಗೆ ಕಾಲ್ ಮಾಡೋಣ ಅಂತ ಹೇಳಂದು ಬಂದ್ವಿ. ಆಮೇಲೆ ಮಾರನೇ ದಿನ ಹೋಗಿ ನಾವು ದೇವರಿಬ್ಬರಿಗೆ ಕಂಪ್ಲೇಂಟ್ ಕೊಡ್ತೀವಿ ರೀ. ಅಲ್ಲಿ ಕೊಟ್ಟಾಗ ಅಲ್ಲಿ ದೇವರಿಬ್ಬರಿಗಳಿಗೆ ಕಂಪ್ಲೇಂಟ್ ತೊಗೊಂಡು ನಾವು ಕಾರ್ಯಾಚರಣೆನೇ ನಡೆಸ್ತೀವಿ ಅಂತ ಹೇಳೋದು ನಮ್ಗೆ ಆಶ್ವಾಸನೆ ಕೊಟ್ಟು ಕಳಿಸ್ತಿದ್ರು. ಮುಂದೆ 6 ತಿಂಗಳ ನಂತರ ನಮ್ಗೆ ಕಾಲ್ ಬರುತ್ತೆ ರೀ, ಇಲ್ಲ ಇಲ್ಲಿ ಕಳ್ಳರು ಸಿಕ್ಕಿದ್ದಾರೆ, ನೀವು ಗುರುತಿಸ್ಕಿಸಿದ್ರೆ ನಿಮ್ಮ ವಸ್ತುಗಳನ್ನು ತೊಗೊಂಡು ಬರ್ರಿ ಅಂತಂದು. ಅವಾಗ ನಮ್ಮ ಮತ್ತೆ ಕಳ್ಕೊಂಡಿದ್ದು 2 ತೊಲೆದು 2 ಗುಂಡಿನ ಸರ ಇತ್ತು. ಆಮೇಲೆ 1 ಬೋರ್ಮಾಳ. ಅದನ್ನು ಅವರು ಹಿಂದಿರುಗಿಸ್ಲಿಕ್ಕೆ ನಾವು ಕೋರ್ಟಿದ್ದು ಪರ್ಮಿಷನ್ ತೊಗೊಂಡು ಕೊಡ್ತೀವಿ ಅಂತಂದು. ಇಲ್ಲಿ ಪೊಲೀಸರು ಕಾರ್ಯಾಚರಣೆ ನಾನು ನಿಜಕ್ಕೂ ಶ್ಲಾಘನೀಯ ಅಂತಂದು ಹೇಳ್ಬೋದು. ಅಂದರೆ ನಾವು ಯಾವುದೇ ನಮ್ಮ ಅಚಾತುರ್ಯದಿಂದ ನಾವು ಕಳ್ಕೊಂಡಿದ್ದನ್ನು ಅವರು ಪಾಪ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಅಥವಾ ಅವರು ತಮ್ಮ ಕರ್ತವ್ಯ ಅದನ್ನೇ ಅಂದ್ಕೊಂಡು ಅವ್ರ ಹಿಂದೆ ಬಿದ್ದುಕೊಂಡು ಎಲ್ಲೆಲ್ಲೋ ನಾಂದೇಡ ಅಲ್ಲೆಲ್ಲ ಹೋಗಿದ್ದೀವಿ ಅಂತಂದು ಅವ್ರ ಜೊತೆ ಮಾತಾಡ್ದಾಗ ಹೇಳಿದ್ದಾರೆ. ಅಲ್ಲೆಲ್ಲ ಹೋಗಿಬಿಟ್ಟು ಅವ್ರನ್ನ ಹಿಡ್ಕೊಂಡು ಬಂದು ನಮ್ಮ ಪ್ರಾಮಾಣಿಕವಾಗಿ ಅವರು ಒದಗಿಸ್ಕೊಟ್ಟಿದ್ದಾರೆ. ಬಿಜಾಪುರ ಪೊಲೀಸ್ ಇಲಾಖೆ ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಪ್ರತಿ PC ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ ಸರ್, ನಾನು ಕೂಡ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕಿ. ನಾನು ಈ ಉಚಿತ ಬಸ್ ಪ್ರಯಾಣದಿಂದ ನನಗೆ ಇವತ್ತಿನವರೆಗೂ ಒಂದು ದಿನವೂ ನಾನು ಸೀಟಲ್ಲಿ ಕೂತೇ ಇಲ್ಲ. ಸೊ ಅಷ್ಟು ರಶ್ ಇದೆ ರೀ ಬಸ್. ನಾವು ನಮ್ಮ ಟೈಮಿಂಗ್ನ ಏನು ಬಿಡುವಿಲ್ಲದ ಒತ್ತಡದ ಜೀವನದ ಮಧ್ಯೆ ಓಡಾಡ್ಕೊಂಡು ಹೋಗ್ತಿರ್ತೀವಿ. ಒಂದೊಂದು ಸತಿ ಅಸುರಕ್ಷಿತವಾಗಿಯೂ ನಾವು ಬಸ್ನಲ್ಲಿ ಏರ್ತಾ ಇರ್ತೀವಿ ರೀ. ಆ ಥರದ ರಶ್ಗಳು ಆಗಿಬಿಟ್ಟಿದ್ದಾವೆ ಇದು. ಸೊ ಅದು ಒಂದು ಕೂಡ ಇದು ರೀಸನ್ ಅಂತಂದ್ರೆ ನಿಜಕ್ಕೂ ಅದು ಆಗ್ತಿರ್ಬೋದು ರೀ. ಅವ್ರದ್ದು ಅದೊಂದು ಬಂಡವಾಳ, ನಮ್ಮದು ಕೂಡ ಅಜಾಗರೂಕತೆ, ಅದನ್ನು ಕೂಡ ನಾವು ಒಪ್ಪಲೇಬೇಕಾಗತ್ತೆ. ಸೊ ನಾವು ಎಷ್ಟೇ ಮುನ್ನೆಚ್ಚರಿಕೆಗಳನ್ನು ಕೊಡ್ತಿರ್ತಾರೆ ಪೊಲೀಸ್ ಇಲಾಖೆಯವರು, ಪ್ರಕಟಣೆ ಹೊರಡಿಸಿದ್ರು ಕೂಡ ನಾವು ಫಂಕ್ಷನ್ ಅದು ಇದು ಅಂದ್ಕೊಂಡು ಹಾಕ್ಕೊಂಡು ಹೋಗ್ತಿರ್ತೀವಿ. ಅದು ಕೂಡ ನಮ್ಮ ತಪ್ಪು ಕೂಡ ಹೌದು ಅಂತ ಹೇಳಂತಂದು. ಸೊ ನಾವು ಎಚ್ಚರಿಕೆಯಿಂದ ಇರಬೇಕಾಗಿದ್ದು ಪ್ರತಿ ಸಾರ್ವಜನಿಕನ ಕರ್ತವ್ಯ ಅಂತ ನಾನು ಇಷ್ಟಪಡ್ತೀನಿ. ಪ್ರಾಪರ್ಟಿ ಅಫೆನ್ಸಸ್ಗಳಲ್ಲಿ ಕಳೆದ ವರ್ಷ ಆದಂತಹ ಪ್ರಕರಣಗಳಲ್ಲಿ ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಅವರಿಂದ ಸ್ವತ್ತು ಮತ್ತು ಮಾಲನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರೆಸ್ ಮೀಟನ್ನು ಕರೆಯಲಾಗಿದೆ. ತಮಗೆ ಬಂದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಇವತ್ತು ಒಟ್ಟು 4 ಪ್ರಕರಣಗಳು. ಈ 4 ಪ್ರಕರಣಗಳ ಮೂಲವನ್ನು ನಾವು ಪತ್ತೆ ಹಚ್ಕೊಂಡು ಹೋದಾಗ ನಮಗೆ ಒಟ್ಟು ಪತ್ತೆ ಆಗಿರೋದು 48 ಪ್ರಕರಣಗಳು ಏನು ನಮ್ಮ ಉಪವಿಭಾಗದಲ್ಲಿ ದಾಖಲಾಗಿತ್ತು. ನಮ್ಮ ಉಪವಿಭಾಗ ಮತ್ತು ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಪೊಲೀಸ್ ಠಾಣೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿಯೂ ಕೂಡ ಇವರ ಮೇಲೆ ಪ್ರಕರಣಗಳು ದಾಖಲಾಗಿತ್ತು. ಒಟ್ಟು 48 ಸ್ವತ್ತಿನ ಪ್ರಕರಣಗಳಲ್ಲಿ 14 ಜನ ಅಂತಾರಾಜ್ಯ ಮತ್ತು ಅಂತರ್ಜಿಲ್ಲಾ ಆರೋಪಿತರನ್ನು ಬಂಧಿಸಿ ಅವರಿಂದ ಸುಮಾರು 65 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ, ಆಮೇಲೆ 20 ಲಕ್ಷ ರೂಪಾಯಿ ನಗದು ಹಾಗೂ ಬಳಸಿದಂಥ 2 ಕಾರು ಮತ್ತು ಬೈಕ್ ಅಫೆಂಡರ್ಸ್ ಏನಿದ್ದಾರೆ ಒಟ್ಟು 39 ಬೈಕ್ಸ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿಜಯಪುರ ಗ್ರಾಮೀಣ ಉಪವಿಭಾಗ DSP ಸುಲ್ಫಿ ಅವರ ನೇತೃತ್ವದಲ್ಲಿ ಮತ್ತು
ಸಿ ಪಿ ಆದಂತಹ ರಮೇಶ್ ಔಜಿ ಮತ್ತು ಜಾಣರು ಮತ್ತು ಅವರ ಉಪವಿಭಾಗದ ಎಲ್ಲ PSR ಅವರು ಸೇರಿ ಇವುಗಳನ್ನು ಪತ್ತೆ ಕಾರ್ಯವನ್ನು ಕಳೆದ 2 ತಿಂಗಳಿಂದ ಪ್ರಯತ್ನ ಮಾಡ್ತಾಯಿದ್ರು. ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು 48 ಪ್ರಕರಣಗಳಲ್ಲಿ ಸುಮಾರು 1,17,30,000 ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಕರಣಗಳು, ಮನಗುಳಿ ಪೊಲೀಸ್ ಠಾಣೆಯಲ್ಲಿ ಮೇ 30ರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅದರಲ್ಲಿದ್ದಂಥ ವಿಕ್ಟಿಮು ವಿಜಯಪುರದಿಂದ ಮನಗುಳಿಗೆ ಹೋಗ್ತಿರ್ಬೇಕಾದ್ರೆ ಬಸ್ಸಲ್ಲಿ ಈ ರೀತಿ ಯಾಕೆ ಕೆಲವೊಂದಿಷ್ಟೇ ಪ್ರಕರಣಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂತಂದರೆ ಜನರಿಗೆ ಇದರ ಬಗ್ಗೆ ಮೆಸೇಜ್ ಹೋಗಲಿ, ಅವರ ಎಚ್ಚರಿಕೆಯಿಂದ ಇರಲಿ, ಯಾವ ರೀತಿ ಅವರು ಮೋಸಕ್ಕೊಳಗಾಗ್ತಾರೆ ಅಥವಾ ಯಾವ ರೀತಿಯಿಂದ ಅವರನ್ನು ಅಟೆನ್ಷನನ್ನು ಡೈವರ್ಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಕೆಲವು ಪ್ರಕರಣಗಳನ್ನ ಆಯ್ದು ಅದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಮನಗುಳಿಯಲ್ಲಿ ಬಸ್ಸಿಗೆ ಅಂತ ವಿಜಯಪುರದಿಂದ ಬಸ್ಸಿಗೆ ಮನಗುಳಿಗೆ ಹೋಗ್ತಿರ್ಬೇಕಾದ್ರೆ ಈ ಲೇಡೀಸನ್ನು ಪರ್ಟಿಕ್ಯುಲರ್ಲಿ ವೀಕರ್ ಏನೋ ವಯಸ್ಸಾದಂಥವರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಅಥವಾ ಒಂಟಿ ಮಹಿಳೆಯರಾಗಿರ್ಬೋದು ಅಥವಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಂಥ ಬಸ್ಸುಗಳಲ್ಲಿ ಇವರು ಕೂಡ ಏನೋ ಒಂದು ತಂಡ, ಇವರು ಬೇರೆ ಬೇರೆ ಪ್ಲೇಸಸ್ಗಳಿಂದ ಮಹಾರಾಷ್ಟ್ರದಿಂದಲೂ ಇದ್ದಾರೆ ಮತ್ತು ಕಲಬುರಗಿಯವರು ಇದ್ದಾರೆ. ಸೊ ಮತ್ತು ನಮ್ಮ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯವರು ಕೂಡ ಇದರಲ್ಲಿದ್ದಾರೆ. ಇವರು ಆ ಬಸ್ಗಳಲ್ಲಿ ಹತ್ತಿ ಏನು ಮಾಡೋದು ಅಂತಂತಂದರೆ ಅವರಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ಮಕ್ಕಳನ್ನ ಅವರಿಗೆ ಸಹಾಯ ಮಾಡಿದಾಗೆ ಅಥವಾ ಸೀಟ್ ಬಿಟ್ಟು ಕೊಟ್ಟಾಗೆ ಅಥವಾ ಅವರಿಗೆ ಕರುಣೆ ಬಂದು ತೋರಿಸಿದಾಗೆ ಅಥವಾ ನೀರು ಕೊಟ್ಟಾಗೆ ಅವ್ರನ್ನ ಒಂದು ರೀತಿ ಕಾನ್ಫಿಡೆನ್ಸಿಗೆ ತೊಗೊಂಡ್ಬಿಟ್ಟು ಅವರಿಗೆ ಸಹಾಯ ಮಾಡೋ ಒಂದು ನೆಪದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಅವರಲ್ಲಿದ್ದಂತಹ ಬ್ಯಾಗು ಅಥವಾ ಸೂಟ್ ಕೇಸು ಅಥವಾ ಅವರ ತಂದಂತಹ ವಸ್ತುಗಳನ್ನ ತೊಗೊಂಡು ಹೋಗುವಂಥ ಒಂದು ಗ್ಯಾಂಗ್ ಇದು. ಸೊ ಈ ಗ್ಯಾಂಗನ್ನು ಕೂಡ ನಮ್ಮವರು ಪತ್ತೆ ಮಾಡಿದ್ದಾರೆ. ಇವರು ನಮ್ಮ ತಿಕೋಟ, ದೇವರಿಪ್ಪರ್ಗಿ, ಬಬಲೇಶ್ವರ, ಆದರ್ಶ್ ನಗರ ಮತ್ತು ಗೋಲ್ ಗುಂಬಜು, ನಿಡಗುಂದಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇವ್ರ ಮಾಡಸ್ ಏನು ಅಂತಂದರೆ ಬಸ್ಸುಗಳನ್ನ ಹತ್ತೋದು, ಬಸ್ಸುಗಳಲ್ಲಿ ಈ ರೀತಿ ಜನರಿಗೆ ಅಟೆನ್ಷನ್ ಡೈವರ್ಷನ್ ಆದರೂ ಮಾಡೋದು ಅಥವಾ ಅವರ ಗಮನಕ್ಕಿಲ್ದೇ ವಸ್ತುಗಳನ್ನು ತೊಗೊಂಡು ಹೋಗೋದು ಅವರಿಗೆ ಸಹಾಯ ಮಾಡುವಂಥ ನೆಪದಲ್ಲಿ. ಹೀಗೆ ಒಟ್ಟು 7 ಪ್ರಕರಣಗಳಲ್ಲಿ ಈ ಒಟ್ಟು 6 ಜನ ಆರೋಪಿತರನ್ನು ಬಂಧಿಸಿ ಅವರಿಂದ ಸುಮಾರು ಒಂದು ಕಾರು ಮತ್ತು 426.20 ಗ್ರಾಮ್ ಬಂಗಾರದ ಆಭರಣಗಳನ್ನ, ಹೀಗೆ ಒಟ್ಟು 65 ಲಕ್ಷ ಮೌಲ್ಯದ ವಸ್ತುಗಳನ್ನು ಅವರಿಂದ ವಶಪಡಿಸ್ಕೊಂಡಿದ್ದಾರೆ. 2ನೇ ಪ್ರಕರಣ ಮನಗುಳಿ ಪೊಲೀಸ್ ಠಾಣೆ. ಅದು ಕೂಡ ಏನು ಅಂತಂತಂದರೆ ಪರ್ಟಿಕ್ಯುಲರ್ಲಿ 2 ವೀಲರ್ ಅಫೆನ್ಸಸ್ಸು. ಈ 2 ವೀಲರ್ಗಳ ಅಫೆನ್ಸಸ್ಸುಗಳಂತ ಬಂದಾಗ ನೆಗ್ಲಿಜೆನ್ಸು ಒಂದು ಸ್ವಲ್ಪ ಕಂಡು ಬರುತ್ತೆ. ಯಾಕೆ ಅಂತಂದರೆ ಸುರಕ್ಷಿತ ಪ್ಲೇಸಸ್ಗಳಲ್ಲಿ ಪಾರ್ಕ್ ಮಾಡಿ ಹೋಗಬೇಕಾಗುತ್ತೆ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಈ ಬಸ್ ಸ್ಟ್ಯಾಂಡ್ಸ್ಗಳಲ್ಲಿ ಪಾರ್ಕ್ ಮಾಡಿ ಬೇರೆ ಊರುಗಳಿಗೆ ಹೋಗೋದು, ಅಥವಾ ಯಾವುದೋ ಮರದ ನೆರಳಿದೆ ಅಂತಂತೇಳಿ ಅಲ್ಲಿ ಪಾರ್ಕ್ ಮಾಡಿ ಹೋಗೋದು, ದಾಬಾ ಇದೆ, ಹೋಟೆಲ್ ಇದೆ, ಅಲ್ಲಿಟ್ಟರೆ ಗಾಡಿ ಏನೂ ಆಗೋಲ್ಲ ಅಂತೇಳಿ ಪಾರ್ಕ್ ಮಾಡಿ ಬೇರೆ ಬೇರೆ ಊರುಗಳಿಗೆ ಹೋಗೋದು. ಅಥವಾ ಕೆಲವೊಂದು ವೆಹಿಕಲ್ಸ್ಗಳಿಗೆ ನಾವು ಇವುಗಳನ್ನ ಚೆಕ್ ಮಾಡಿದಾಗ ಕೀನೇ ಆಪ್ರೇಟ್ ಆಗೋಲ್ಲ, ವಿತೌಟ್ ಕೀ ಕೂಡ ಬೈಕ್ ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ ಕೀ ಹೋಗಿರುತ್ತೆ. ಸೊ ದೇರ್ ಇಸ್ ಎ ನೆಗ್ಲಿಜೆನ್ಸ್ ಆಲ್ಸೋ. ಕೆಲವೊಂದಿಷ್ಟು ಇಂಥ ಬೈಕ್ಸ್ಗಳನ್ನು ಕೂಡ ಕಳ್ಳತನ ಆದಂಥ ಪ್ರಕರಣಗಳು ನಮ್ಮ ಮನಗುಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈ ಒಬ್ಬನೇ ಆರೋಪಿ, ಇವನೊಬ್ಬ ಮಾಡಸ್ ಅಪ್ರೆಂಡಿ ಇವನು ಆಲ್ರೆಡಿ ಇವನ ಮೇಲೆ ಮನಗುಳಿಯಲ್ಲಿ ಪ್ರಕರಣಗಳಾಗಿ MOBನೂ ಇದ್ದಾನೆ. ಬಾಬು ಜಮಖಂಡಿ ಅನ್ನುವಂಥವನು. ಈ ಒಬ್ಬ ವ್ಯಕ್ತಿಯಿಂದಲೇ ಸುಮಾರು 19 ಮೋಟರ್ ಸೈಕಲ್ಸ್ಗಳನ್ನು ಮನಗುಳಿ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ. ಅವುಗಳನ್ನ ಕೂಡ ಕೆಲವೊಂದಿಷ್ಟು ಬೈಕ್ಸ್ಗಳನ್ನ ಈಗಾಗಲೇ ನಾವು ವಿಕ್ಟಿಮ್ಸ್ಗಳಿಗೆ ಕೋರ್ಟ್ ಪರ್ಮಿಷನ್ ತೊಗೊಂಡು ಹ್ಯಾಂಡ್ ಓವರ್ ಮಾಡಲಾಗಿದೆ. ಇನ್ನೂ ಕೆಲವೊಂದಿಷ್ಟು ಬೈಕ್ಸ್ಗಳು ನಮ್ಮಲ್ಲಿದೆ. ಇನ್ನೂ ಕೆಲವೊಂದಿಷ್ಟು ಜನ ಏನು ಅಂತಂದರೆ ಬೈಕ್ಗಳು ಕಳ್ಕೊಂಡಿದ್ದಾರೆ, ಬಟ್ ಅವೆಲ್ಲಿ ಕೇಸೇ ಆಗಿಲ್ಲ. ಯಾಕೆ ಕೇಸುಗಳನ್ನು ಅಂದರೆ ಅನ್ಕ್ಲೇಮ್ಡ್ ಥರ ಆಗಿದೆ. ಹಾಗಾಗಿ ಯಾರಾದರೂ ಸಾರ್ವಜನಿಕರು ತಮ್ಮ ಬೈಕ್ಗಳನ್ನ ಕಳ್ಕೊಂಡು ಕೇಸುಗಳು ನೀವು ಕೊಡದೇ ಇದ್ದಿದ್ದ ಪಕ್ಷದಲ್ಲಿ, ತಾವು ಯಾರಾದರೂ ಬೈಕ್ಸ್ಗಳು ಬಿಟ್ಟಿದ್ದಲ್ಲಿ ಅವುಗಳನ್ನ ಹೋಗಿ ನೀವು ಮನಗುಳಿ ಮತ್ತು ವಿಜಯಪುರ ಗ್ರಾಮೀಣದಲ್ಲಿ ತಾವು ವೆರಿಫೈ ಮಾಡ್ಕೋಬೋದು. ಸೊ ಈಗೂ ಕೂಡ ತಮ್ಮದೇ ಬೈಕ್ ಇತ್ತು ಅಂತಂತಂದರೆ ಯು ಕ್ಯಾನ್ ಕ್ಲೇಮ್ ದ ಬೈಕ್. ಸೊ 2ನೇ ಕೇಸು. ಅದೇ ರೀತಿ 3ನೇ ಕೇಸು ಮನಗುಳಿಯಲ್ಲಿ. ಇದು ಸ್ಟ್ಯಾಂಡರ್ಡ್, ಇದೇನು ಈ ರೀತಿಯಾದಂಥ ಪ್ರಕರಣಗಳೇನು ಹೊಸದೇನಲ್ಲ. ಪರ್ಟಿಕ್ಯುಲರ್ಲಿ ದಾವಣಗೆರೆ ಮತ್ತು ಬಳ್ಳಾರಿ, ಹರಪನಹಳ್ಳಿ ಈ ಕೆಲವು ಪ್ರದೇಶಗಳಲ್ಲಿ ಇದೊಂದು ಮಾಡಸ್ ಅಪ್ರೆಂಡಿ ಆದಂಥ ಒಂದು ಇದೇ ಮಾಡಸ್ ಅಪ್ರೆಂಡಿ ಇಟ್ಕೊಂಡಿರುವಂಥ ಒಂದು ಅಪರಾಧಿಕ ತಂಡಗಳು ಅಲ್ಲಿ ಇವೆ. ಯಾವ ರೀತಿ ಅಂತಂತಂದರೆ, ನಿಧಿ ಸಿಕ್ಕಿದೆ, ನಕಲಿ ಚಿನ್ನಾಭರಣಗಳನ್ನ ಕೊಟ್ಟು ಮೋಸ ಮಾಡುವಂಥದ್ದು. ನಮಗೆ ನಿಧಿ ಸಿಕ್ಕಿದೆ ಅಂತಂತೇಳಿ ಫೋನ್ ಮಾಡಿ ಹೇಳ್ತಾರೆ. ಸೊ ನಿಧಿ ಸಿಕ್ಕಿದೆ, ನಮಗೆ ದುಡ್ಡು ಬೇಕಾಗಿದೆ ಅರ್ಜೆಂಟಾಗಿ, ಕಡಿಮೆ ಬೆಲೆಗೆ ನಿಮಗೆ ಕೊಡ್ತೀವಿ, ತೊಗೊಂಡೋಗಿ ಅಂತೇಳಿ ಜನ ದುರಾಸೆಗೆ ಬಿದ್ದುಬಿಟ್ಟು ಏನು ಮಾಡ್ತಾರೆ, ಮೋಸಕ್ಕೆ ಹೋಗ್ತಾರೆ. ಸೊ ಇವ್ರ ಮಾಡಸ್ ಅಪ್ರೆಂಡಿ ಏನು ಅಂತಂತಂದರೆ, ಮುಂಚೆ ನಿಮಗೊಂದು ಒರಿಜಿನಲ್ ಕೊಡ್ತಾರೆ 5 ಗ್ರಾಮನೋ 10 ಗ್ರಾಮು ಅಂತಂತೇಳಿ. ಇವರೆಲ್ಲ ಹೋಗಿ ಅದನ್ನೆಲ್ಲ ವೆರಿಫೈ ಮಾಡ್ಕೊಂಬರ್ತಾರೆ, ಹೌದು ಒರಿಜಿನಲ್ ಇದೆ ಅಂತಂತ ಹೇಳಿ. ಸೊ
ಸೊ ನೆಕ್ಸ್ಟು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ತಾರೆ, ರೇಟು ಕೂಡ ಅದೇ ರೀತಿ ಆಗುತ್ತೆ. ಇಲ್ಲ ನಾವು ಇನ್ನೂ ಹೆಚ್ಚಿದೆ, ಈ ರೀತಿ ನಿಮಗೆ ಇನ್ನೂ ಹೆಚ್ಚಿನ ನಾಣ್ಯಗಳನ್ನ ಕೊಡ್ತೀವಿ ಅಂತಂತ ಹೇಳಿ ಇವರು ಸ್ಪಾಟನ್ನು ಡಿಸೈಡ್ ಮಾಡ್ತಾರೆ. ಯಾವ ರೀತಿ ಸ್ಪಾಟ್ ಡಿಸೈಡ್ ಮಾಡ್ತಾರೆ ಅಂತಂದರೆ, ಅಲ್ಲಿ ಸಾರ್ವಜನಿಕರು ಯಾರೂ ಇರೋ ಆಗಿಲ್ಲ, CCTV ಅವರ ಆಗಿಲ್ಲ, ಟೌನ್ ಇರೋ ಆಗಿಲ್ಲ, ಔಟ್ಸ್ಕರ್ಟ್ಸು ಯಾರೂ ಕೂಡ ಬರದೇ ಇರುವಂಥ ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಬರೋದಕ್ಕೆ ಹೇಳ್ತಾರೆ. ಸೊ ನೀವು ಆಲ್ರೆಡಿ ಒಂದು ನಂಬಿಕೆಯನ್ನು ಗಳಿಸ್ಕೊಂಡಿರ್ತಾರೆ. ಏನು ಅಂತಂದರೆ ಒರಿಜಿನಲ್ ಗೋಲ್ಡನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ದುಡ್ಡನ್ನು ಕೊಟ್ಟು ಅದನ್ನು ಟ್ರಸ್ಟನ್ನು ಗಳಿಸ್ಕೊಂಡಿರ್ತಾರೆ. ಹೌದು, ನಮ್ಮ ಹತ್ರ ಇನ್ನೂ ಜಾಸ್ತಿ ಬಂಗಾರ ಇದೆ, ಬೇಕಂದರೆ ತೊಗೊಳ್ಳಿ ಅಂತಂತೇಳಿ. ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ ಆ ದುರಾಸೆಗೆ ಒಳಪಟ್ಟು ಏನು ಮಾಡ್ತಾರೆ, ಸಾಕಷ್ಟು ರೀತಿಯಲ್ಲಿ ದುಡ್ಡನ್ನು ತೊಗೊಂಡು ಬರ್ತಾರೆ. ತೊಗೊಂಡ್ಬಿಟ್ಟು ಆ ದುಡ್ಡನ್ನು ಕೊಡ್ತಾರೆ. ಇವ್ರೇನು ಮಾಡ್ತಾರೆ, ಅದರ ಜೊತೆಗೆ ನಕಲಿ ಚಿನ್ನದ ನಾಣ್ಯಗಳನ್ನು ಕೂಡ ಕೊಡ್ತಾರೆ. ಅದನ್ನು ಮನೆಗೆ ಹೋಗಿ ನೋಡ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ ಇದು ನಕಲಿ ಚಿನ್ನದ ನಾಣ್ಯ ಅಂತಂತೇಳಿ. ಒಂದು ಇದು ಮಾಡೋ ಸಪ್ರಂಡಿ ಇದೆ. ಈ ಕೇಸಲ್ಲಿ ಆಗಿರೋದು ಆ ರೀತಿ ಮನೆಗೆ ಹೋಗಿ ನೋಡ್ಕೊಂಡಾದ್ಮೇಲೆ. ಇನ್ನೊಂದು ಮಾಡೋ ಸಪ್ರಂಡಿ ಇದೆ. ಆ ಟೈಮ್ ಆಫ್ ಟ್ರಾನ್ಸಾಕ್ಷನ್ ಏನು ನಡೀತಾ ಇರುತ್ತಲ್ಲ, ಅವನು ದುಡ್ಡು ಕೊಡ್ತಿರ್ಬೇಕಾದ್ರೆ ಇವರು ಬಂಗಾರ ಕೊಡಬೇಕಾದ್ರೆ ಆರೋಪಿತರು ಏನು ಮಾಡ್ತಾರೆ, ಅದರಲ್ಲೇ ಒಂದಿಬ್ಬರು ಪೊಲೀಸರ ವೇಷನೂ ಹಾಕೊಂಡ್ಬರ್ತಾ ಇರ್ತಾರೆ. ಪೊಲೀಸರು ಬಂದು ಅಂತಂತೇಳಿ ಹೆದರಿಸಿ ಆತನನ್ನು ಓಡಿಸೋದು, ಇವ್ರೂ ಓಡೋಗೋದು. ಆ ರೀತಿಯಾದಂತಹ ಮಾಡೋ ಸಪ್ರಂಡಿನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಮುಂಚೆ ಗೋಲ್ ಗುಂಬಜ್ದಲ್ಲಿ ಆಗಿತ್ತು. ಅದನ್ನು ಕೂಡ ನಾವು ಪ್ರೆಸ್ ಮೀಟಲ್ಲಿ ಹೇಳಿದ್ವಿ. ಈ ರೀತಿಯಾಗಿ ಅಂದರೆ ಅದಾದಮೇಲೆ ಮತ್ತೊಂದು ಈ ರೀತಿಯಾದಂಥ ಪ್ರಕರಣ ಆಗಿದೆ. ಆದ್ದರಿಂದ ಜನರು ಕೂಡ ಇಂಥ ಏನು ಮೋಸ ಆಗಿರ್ಬೋದು, ಅಥವಾ ಅವರನ್ನು ದುರಾಸೆಗೆ ಒಳಪಡಿಸಿ ಅವ್ರನ್ನ ಜಾಲದಲ್ಲಿ ಬೀಳೋ ರೀತಿಯಾದಂಥ ಒಂದು ತಂಡನೂ ಕೂಡ ಈ ರೀತಿ ಆಪ್ರೇಟ್ ಆಗ್ತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಮನಗುಳಿ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಕ್ರೈಮ್ ನಂಬರ್ 61/25 ಪ್ರಕರಣ ದಾಖಲಾಗಿತ್ತು. ಇದರಲ್ಲಿ ಫಿರ್ಯಾದಿಯವರು ಏನು ಸಾಕಿನ್ ಕಲ್ಲೂರು ತಾಲೂಕು ಉದಿಗೀರ್ ಲಾತೂರ್ದವ್ರನ್ನ ಇಲ್ಲಿ ಕರ್ಸ್ಕೊತಾರೆ. ಎಲ್ಲಿ? ಮನಗುಳಿ ಹತ್ರ. ಅವ್ರ ಆರೋಪಿಗಳು ಹರಪನಹಳ್ಳಿ. ಅವ್ರದ್ದು ಪಾಯಿಂಟ್ ಆಫ್ ಪ್ಲೇಸ್ ನೋಡಿ, ಅಂದರೆ ಅವ್ರ ಊರಲ್ಲ ಇವ್ರ ಊರಲ್ಲ, ಸಮ್ವೇರ್ ಇನ್ ಬಿಟ್ವೀನ್, ಯಾವುದಕ್ಕೂ ಸಂಬಂಧ ಇರಲಾರ್ದ ರೀತಿಯಲ್ಲಿ ಕರೆಸ್ಕೊಂಡ್ಬಿಟ್ಟು ಒಟ್ಟು 4 ಜನ ಆರೋಪಿತರನ್ನು ನಾವೀಗ ಬಂಧಿಸಿದ್ದೀವಿ. ಆ ಪ್ರಕರಣದಲ್ಲಿ ಸುಮಾರು 26 ಲಕ್ಷ ರೂಪಾಯಿಯಷ್ಟು ದುಡ್ಡನ್ನು ಕಳ್ಕೊಂಡಿದ್ರು ವಿಕ್ಟಿಮು. ಆ ಕೇಸ್ನಲ್ಲಿ ಈಗ 20 ಲಕ್ಷ ನಗದು ಹಣ ಮತ್ತು ಒಂದು ಕಾರನ್ನು ವಶಪಡಿಸ್ಕೊಂಡಿದ್ದಾರೆ. ಅದು ಕೂಡ ಪ್ರಕರಣ ಪತ್ತೆ ಮಾಡಿದ್ದಾರೆ. ಮತ್ತು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 516/25 ಇದು ಕೂಡ ಬೈಕು ಕಳ್ಳತನದಲ್ಲಿ ಇನ್ವಾಲ್ವ್ ಆದಂಥವ್ರು. ಇವರು ಒಟ್ಟು 3 ಜನ, ಇಬ್ಬರು ನಾಕ್ಟಾಣದವರು, ಒಬ್ಬರು ಅತರ್ಗದವರು. ಈ 3 ಜನದಿಂದ ಒಟ್ಟು 20 ಮೋಟರ್ ಸೈಕಲ್ಸ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅವುಗಳನ್ನ ಕೂಡ ಕೆಲವೊಂದು ಜನಕ್ಕೆ ರಿಲೀಸ್ ಆಗಿದೆ, ಕೆಲವೊಂದು ಜನ ರಿಲೀಸ್ ಪ್ರೊಸೆಸಲ್ಲಿದೆ. ಕೆಲವೊಂದು ಅನ್ಕ್ಲೇಮ್ಡ್ ವೆಹಿಕಲ್ಸ್ಗಳನ್ನು ಕೂಡ ಅವರಲ್ಲಿವೆ. ಅಂದರೆ ಅವು ಎಲ್ಲಿ ಪ್ರಕರಣಗಳು ದಾಖಲಾಗಿಲ್ಲ ಅಥವಾ ಬೇರೆ ಕಡೆ ಆಗಿರಬಹುದು. ಅವುಗಳನ್ನ ಚೆಕ್ ಮಾಡಿ ಅದನ್ನು ಅವ್ರಿಗೆ ಕೊಡಲಾಗುವುದು. ಆ ಹಿನ್ನೆಲೆಯಲ್ಲಿ ಒಟ್ಟು ವಿಜಯಪುರ ಗ್ರಾಮೀಣ ಉಪವಿಭಾಗದವರು ಮತ್ತು ಅವರ ಇಬ್ಬರು CPI ಮತ್ತು ಅವರ PSI ತಂಡ ಕಳೆದ 2 ತಿಂಗಳಲ್ಲಿ ಈ 14 ಜನ ಅಂತಾರಾಜ್ಯ ಮತ್ತು ಅಂತರ್ಜಿಲ್ಲಾ ಆರೋಪಿತರನ್ನು ಬಂಧಿಸಿ ಸುಮಾರು 48 ಪ್ರಕರಣಗಳನ್ನು ಪ್ರಾಪರ್ಟಿ ಅಫೆನ್ಸಸ್ ಪ್ರಕರಣಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 1,17,30,000 ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅವರನ್ನು ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೆ.